ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಸನ್ನಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಕೆ ಕಡೆ ಒಂದು ನೋಟಿಸ್ನ ರಿಲೀಸ್ ಮಾಡಿದ್ದಾರೆ ಎಡಿಟಿಂಗ್ ಆಪ್ಷನ್ ಬಗ್ಗೆ. ಯಾರೆಲ್ಲ ಇವಾಗ CET ಅಪ್ಲಿಕೇಶನ್ ಹಾಕಿ ಎಡಿಟಿಂಗ್ ಆಗಿ ವೇಟ್ ಮಾಡ್ತಾಯಿದ್ದಾರೆ ಅಂಥ ಸ್ಟೂಡೆಂಟ್ಸ್ಗೆ ಕೆ ಕಡೆ ಒಂದು ನೋಟಿಸ್ನ ಇಶ್ಯೂ ಮಾಡಿದ್ದಾರೆ. ಆ ನೋಟಿಸ್ನಲ್ಲಿ ಏನಿದೆ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಕೊತ ಹೋಗೋಣ. ಫ್ರೆಂಡ್ಸ್, ಫಸ್ಟ್ ಟೈಮ್ ನಮ್ಮ ಚಾನಲ್ ವಿಸಿಟ್ ಮಾಡಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇರ್ಬೋದು ನೀವು, ಕೆ ಕಡೆಯಿಂದ 27/3/2025 ಅಂದರೆ ಇವತ್ತು ಮಧ್ಯಾಹ್ನ ಎಡಿಟಿಂಗ್ ಆಪ್ಷನ್ ಬಗ್ಗೆ ಒಂದು ನೋಟಿಸ್ನ ಇಶ್ಯೂ ಮಾಡಿದ್ದಾರೆ. ಅದರಲ್ಲಿ ಏನಿದೆ ಮಾಹಿತಿ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಕೊತ ಹೋಗೋಣ. ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇರ್ಬೋದು ನೀವು, 27/3/2025 ಕೆ ಕಡೆಯಿಂದ ಎಡಿಟಿಂಗ್ ಆಪ್ಷನ್ ಬಗ್ಗೆ ಒಂದು ಮಾಹಿತಿಯನ್ನು ಇಶ್ಯೂ ಮಾಡಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು, ಫಸ್ಟ್ ಪಾಯಿಂಟಲ್ಲಿ CET 2025 ಆನ್ಲೈನ್ ಅರ್ಜಿ ಸಲ್ಲಿಸಿರುವ ಆನ್ಲೈನ್ ಅರ್ಜಿಯಲ್ಲಿ ಮಾಹಿತಿಗಳನ್ನು ಅರ್ಜಿ ಸಲ್ಲಿಸಿದ ನಂತರ ಆಗಿಂದಾಗೆ ತಿದ್ದುಪಡಿ ಮಾಡಿಕೊಳ್ಳಬಹುದಾಗಿತ್ತು ಎಂದು ತಿಳಿಸಲಾಗಿತ್ತು. ಆದರೂ ಅಭ್ಯರ್ಥಿಗಳು ಮತ್ತು ಪೋಷಕರ ಅರ್ಜಿಯಲ್ಲಿನ ಮಾಹಿತಿಗಳನ್ನು ಬದಲಾಯಿಸಿಕೊಳ್ಳಲು ಅವಕಾಶ ನೀಡುವಂತೆ ಕೋರಿದ್ದಾರೆ. ಅಂದರೆ ಇವರು, ನಾವು ಮೊದಲೇ ನಿಮಗೆ ಅರ್ಜಿ ಸಲ್ಲಿಸುವ ಮುಂಚೆನೇ ಹೇಳಿದ್ವಿ, ನಿಮಗೆ ನೀವೇನಾದರೂ ಅರ್ಜಿ ಒಮ್ಮೆ ಸಲ್ಲಿಸಿದ ಮೇಲೆ ಅಪ್ ಟು ಲಾಸ್ಟ್ ಡೇಟ್ ತನಕ ನಿಮಗೆ ಎಷ್ಟು ಬಾರಿ ಆದರೂ ತಿದ್ದುಪಡಿ ಮಾಡ್ಕೋಬೋದು, ಎಷ್ಟು ಬಾರಿ ಆದರೂ ನೀವೇನಾದರೂ ಚೇಂಜಸ್ ಮಾಡ್ಕೋಬೋದಾಗಿತ್ತು ಅಂತ ನಾವು ಹೇಳಿದ್ವಿ. ಬಟ್ ಒಂದಷ್ಟು ಜನ ಸ್ಟೂಡೆಂಟ್ಸ್ಗೆ ಗೊತ್ತಿಲ್ಲ, ಒಂದಷ್ಟು ಜನ ಪೋಷಕರಿಗೆ ಗೊತ್ತಿಲ್ಲ. ಅದಕ್ಕೆ ಆ ಪೋಷಕರು ಕೆಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ, ನಮಗೆ ಎಡಿಟಿಂಗ್ ಆಪ್ಷನ್ ಬಗ್ಗೆ ಗೊತ್ತಿದ್ದಿಲ್ಲ, ಇದ್ರ ಬಗ್ಗೆ ನಾವು ಆನ್ಲೈನ್ ಅಪ್ಲಿಕೇಶನ್ ಹಾಕಿ ಸುಮ್ಮಾಗಿದ್ದೀವಿ, ಎಡಿಟಿಂಗ್ ಆಪ್ಷನ್ ಕೊಡ್ತಾರೆ ಅಂತ ನಾವು ವೆಯ್ಟ್ ಮಾಡ್ತಾಯಿದ್ದೀವಿ, ಅದಕ್ಕೆ ಎಡಿಟಿಂಗ್ ಆಪ್ಷನ್ ಕೊಡಿ ಅಂತ ಪೋಷಕರು ಮತ್ತು ವಿದ್ಯಾರ್ಥಿಗಳು ರಿಕ್ವೆಸ್ಟ್ ಮಾಡ್ಕೊಂಡಿದ್ದರಿಂದ ಅದಕ್ಕೆ ಸೆಕೆಂಡ್ ಪಾಯಿಂಟಲ್ಲಿ ಹೇಳ್ತಾ ಇದ್ದಾರೆ ನೋಡಿ. ಅಭ್ಯರ್ಥಿಗಳ ಹಿತದೃಷ್ಟಿಯಿಂದ ಪ್ರಸ್ತುತ CET 2025 ಆನ್ಲೈನ್ ಅರ್ಜಿಯಲ್ಲಿ ಮಾಹಿತಿಗಳನ್ನು ತಿದ್ದುಪಡಿ ಮಾಡಿಕೊಳ್ಳಲು UGC CET 2025 ಪರೀಕ್ಷೆ ನಂತರ ಪೋರ್ಟಲ್ ಅನ್ನು ತೆರೆಯಲಾಗುವುದು ಅಂತ ಇವ್ರು ಏನು ಹೇಳಿದ್ದಾರೆ ಅಂದರೆ, ಇವಾಗ ಯಾರಿಗೆಲ್ಲ ಇವಾಗ ಎಡಿಟಿಂಗ್ ಆಪ್ಷನ್ಗಾಗಿ ಕಾಯ್ತಾ ಇದ್ದೀರಾ ಅಂಥ ವಿದ್ಯಾರ್ಥಿಗಳಿಗೆ ನೀವು CET 2025 ಎಕ್ಸಾಮ್ ಬರೆದ ಮೇಲೂ ನೀವು ಎಡಿಟಿಂಗ್ ಆಪ್ಷನ್ ನಾವು ಲಿಂಕ್ನ ಓಪನ್ ಮಾಡ್ತೀವಿ, ಆಮೇಲೆ ನೀವು ಎಡಿಟಿಂಗ್ ಮಾಡ್ಕೊಬೋದು, ನೀವು ಧೈರ್ಯವಾಗಿ ಎಕ್ಸಾಮ್ ಬರೀರಿ ಅಂತ ಇವರು UGC CET ಕೆ ಮುಖಾಂತರ ನೋಟಿಸ್ನ ರಿಸೀವ್ ಮಾಡಿದ್ದಾರೆ. ಯಾರು ಇವಾಗ ಲಿಂಕ್ ಯಾವಾಗ ಕೊಡ್ತಾರೆ, ಎಡಿಟಿಂಗ್ ಆಪ್ಷನ್ ಲಿಂಕ್ ಯಾವಾಗ ಬಿಡ್ತಾರೆ ಅಂತ ಎಲ್ಲರೂ ಕೇಳ್ತಾ ಇದ್ರಿ. ಅದಕ್ಕೇನೆ ಕೆ ಕಡೆಯಿಂದ ಕ್ಲಾರಿಫೈ ಮಾಡಿದ್ದಾರೆ, ನೀವು UGC CET ಎಕ್ಸಾಮ್ ಬರೆದ ಮೇಲೆ ನಿಮಗೆ ಕೆ ಮುಖಾಂತರ ಲಿಂಕ್ನ ಪ್ರೊವೈಡ್ ಮಾಡ್ತಾರೆ. ಆ ಲಿಂಕ್ ಮುಖಾಂತರ ನೀವು ಏನಾದರೂ ತಪ್ಪಿದ್ರೆ, ಏನಾದರೂ ಚೇಂಜಸ್ ಮಾಡ್ಕೊಬೇಕಾಗಿದ್ದರೆ ನೀವು ತಿದ್ದುಪಡಿಯನ್ನು ಮಾಡ್ಕೊಬೋದು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.